ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಇವತ್ತು ಯಾವ ರೀತಿಯಾದಂತಹ ವರ್ತನೆಯನ್ನ ತೋರಿದ್ರು ಅನ್ನೋದು ಸ್ಪಷ್ಟವಾಗಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಶಾಸಕ ಸಿಟಿ ರವಿಗೆ ಸೂಕ್ತ ಭದ್ರತೆಯನ್ನ ನೀಡಬೇಕು ಅಂತ ಈಗ ತಿಳಿಸ್ತಾ ಇದ್ದಾರೆ. ಕಾರಣ ಅವರು ದೂರನ್ನ ಕೊಟ್ಟಿದ್ದಾರೆ. ಸುವರ್ಣಸೌಧ ಒಳಗಡೆಯೇ ಶಾಸಕರ ಮೇಲೆ ಎಂಎಲ್ಸಿ ಮೇಲೆ ದೈಹಿಕ ಹಲ್ಲೆಗೆ ಮುಂದಾದ್ರು. ಜೀವ ಬೆದರಿಕೆ ಒಡ್ಡಿರುವವರ ವಿರುದ್ಧ ಕ್ರಮಕ್ಕೆ ಈಗ ಮುಂದಾಗಿದ್ದಾರೆ. ಸಿಟಿ ರವಿ ಪರವಾಗಿ ಡಿಎಸ್ ಅರುಣ್ ನಿಂತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ವಿರುದ್ಧ ಬಿಜೆಪಿ ನಾಯಕರು ದೂರು ಕೊಟ್ಟ ಬೆನ್ನಲ್ಲೇ ಅವರಿಗೆ ಭದ್ರತೆ ಕೊಡುವಂತೆ ಸೂಚನೆ ಕೊಡಲಾಗಿದೆ. ಅಲ್ಲ, ಅಲ್ಲಿ ಯಾಕಂದ್ರೆ ಅಡ್ಜರ್ನ್ ಆಗಿ ಬಹಳ ಹೊತ್ತಾದ್ಮೇಲೆ ಅದು ಎಲ್ಲಿ ರೆಕಾರ್ಡ್ ಆಗುತ್ತೆ, ಎಲ್ಲಿ ಇದಾಗುತ್ತೆ ಅದ್ರದ್ದು ಯಾರು ನಾವು ಒಬ್ರಿಗೊಬ್ರು ನಾವು ಮೊಗಸಾಲೆಯಲ್ಲಿ ನಿಮ್ಗಳ ಜೊತೆನೂ ಮಾತಾಡ್ತಾ ಇರ್ತೀವಿ, ಒಳಗಡೆನೂ ಮಾತಾಡ್ತಾ ಇರ್ತೀವಿ. ಮಾತಾಡಿದ್ದನ್ನು ನೀವು ಒಂದು ಮಾತಾಡಿದ್ದನ್ನು ಬೇರೆ ಥರ ಹೇಳಿ ಅದನ್ನು ತಿರ್ಚುವಂಥದ್ದು ಆಗಿಬಿಟ್ರೆ ಇನ್ಯಾರು ಒಳಗಡೆ ಯಾರು ಮಾತಾಡೋಕ್ಕೆ ಸುವರ್ಣಸೌಧದಲ್ಲಿ ಆಗಲಿ ವಿಧಾನಸೌಧದಲ್ಲಾಗಲಿ ಯಾರು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಆಮೇಲೆ ನಮ್ಮ ಡಿಮ್ಯಾಂಡ್ ಏನಿದೆ? ಓಕೆ, ಈಗ ಅಲ್ಲಿ ಅರ್ಜನ್ ಆದಮೇಲೆ ರೆಕಾರ್ಡ್ ಆಗಿರಲ್ಲ ಅನ್ನುವಂಥ ಅಂಶ ಪ್ರಸ್ತಾಪ ಆಗ್ತಾ ಇದೆ. ಸೊ ರೆಕಾರ್ಡ್ ಆಗಿರಲ್ಲ ಅನ್ನೋದಾದರೆ ಅಲ್ಲಿ ಏನು ಮಾತುಕತೆ ಆಯಿತು ಅನ್ನೋದನ್ನು ಹೀಗೆ ಆಯಿತು ಅನ್ನೋದನ್ನು ಊಹೆ ಮಾಡಲಿಕ್ಕೂ ಕೂಡ ಆಗಲ್ಲ. ಇಬ್ಬರು ಒಬ್ರಿಗೊಬ್ರು ಆರೋಪ ಮಾಡ್ತಾ ಇದ್ದಾರಷ್ಟೇ. ಆದರೆ ಅದಕ್ಕೆ ಪ್ರೂಫ್ ಬೇಕಲ್ಲ, ಆ ಪ್ರೂಫ್ ಈಗ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಅರುಣ್ ಅವ್ರು ಮಾತನಾಡ್ತಾ ಇದ್ದ ಪ್ರಕಾರವಾಗಿ. ಸೊ ಆ ಪ್ರೂಫ್ ಸಿಗೋದು ಡೌಟ್, ಯಾಕಂದರೆ ರೆಕಾರ್ಡ್ ಆಗಿರಲ್ಲ ಅರ್ಜನ್ ಆಗಿದ್ರಿಂದ. ನನ್ನ ಕೊಲೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಯತ್ನಿಸಿದ್ದಾರೆ. ಇದನ್ನ ಮೇಲ್ಮನೆ ಸದಸ್ಯ ಸಿಟಿ ರವಿ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಸುವರ್ಣಸೌಧದಲ್ಲಿ ಹೈಡ್ರಾಮಾ ನಡೆದಿರುವಂಥದ್ದು. ಚಿತ್ರದಲ್ಲಿ ನಿಮಗೆ ದೃಶ್ಯ ಸಮೇತವಾಗಿ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರವಿ ಅವರು ಮಾತಾಡಿದ್ದಾರೆ ನೋಡೋಣ. ಸುಳ್ಳು ಆರೋಪ, ಸುಳ್ಳು ಸುದ್ದಿಯನ್ನ ಹಾಡಿಸುವಂತ ಕೆಲಸವನ್ನ, ಸುಳ್ಳು ಆರೋಪವನ್ನ ಮಾಡುವಂತ ಕೆಲಸವನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ರು. ನನಗನ್ಸುತ್ತೆ ಅವ್ರ ಕುಮ್ಮಕ್ಕೆ ಇದಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಅವರ ಪರವಾಗಿ ಜೈಕಾರ ಆಗ್ತಾ ಇದ್ರು, ನನ್ನ ವಿರುದ್ಧ ಧಿಕ್ಕಾರ ಆಗ್ತಾ ಇದ್ರು. ಈ ಕುಮ್ಮಕ್ಕಿನಿಂದಲೇ ಇದೆಲ್ಲ ಮಾಡಿದ್ದಾರೆ ಅಂತ. ಸುಳ್ಳು ಆರೋಪ, ಸುಳ್ಳು ಸುದ್ದಿಯನ್ನ ಹಾಡಿಸುವಂತ ಕೆಲಸವನ್ನ, ಸುಳ್ಳು ಆರೋಪವನ್ನ ಮಾಡುವಂತ ಕೆಲಸವನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ರು. ನನಗನ್ಸುತ್ತೆ ಅವ್ರ ಕುಮ್ಮಕ್ಕೆ ಇದಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಅವರ ಪರವಾಗಿ ಜೈಕಾರ ಆಗ್ತಾ ಇದ್ರು, ನನ್ನ ವಿರುದ್ಧ ಧಿಕ್ಕಾರ ಆಗ್ತಾ ಇದ್ರು. ಈ ಕುಮ್ಮಕ್ಕಿನಿಂದಲೇ ಇದೆಲ್ಲ ಮಾಡಿದ್ದಾರೆ ಅಂತ. ಸುಳ್ಳು ಆರೋಪ. ಇದು ಸಿಟಿ ರವಿ ಅವರು ಮಾಡ್ತಾ ಇದ್ದಂತಹ ಆರೋಪ. ಕಾರಣ ಅಲ್ಲಿ ನಡೆದಿರುವಂತಹ ಘಟನೆ ದೃಶ್ಯಾವಳಿಗಳ ಸಮೇತವಾಗಿದೆ. ಯಾವ ರೀತಿಯಲ್ಲಿ ಅವರ ಆಕ್ರೋಶ ಇತ್ತು, ವರ್ತನೆ ಇತ್ತು ಅನ್ನೋದನ್ನ ನೋಡ್ತಾ ಇದ್ದೀರಾ. ಬಿಟ್ಟಿದ್ರೆ ಹೊಡೆದು ಬಿಡ್ತಾ ಇದ್ರೇನೋ, ಏನ್ ಬೇಕಾದ್ರೂ ಆಗ್ಬೋದಾಗಿತ್ತಲ್ಲಿ. ಸೊ ಅಲ್ಲಿ ಕಿಶೋರ್ ಅವರು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ರು. ಮಾರ್ಷಲ್ಸ್ಗಳು ಹೇಳಿದ್ರು ನೀವು ಗೇಟ್ ಇಂದ ಆಚೆ ಕಡೆಗೆ ಹೋಗಿ ಅಂತ ಹೇಳಿ. ಗೇಟನ್ನು ಹಾಕಿದ ಮೇಲೂ ಕೂಡ ಅಲ್ಲಿ ಬಂದು ಗೇಟನ್ನು ಒದೆಯುವಂತ ಕೆಲಸವನ್ನ ಮಾಡಿದ್ರು ಬೆಂಬಲಿಗರು. ಸೊ ಇದು ಆಕ್ರೋಶಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಈಗ ನುಗ್ಗಿನ ಗೂಂಡಗಳ ಬಗ್ಗೆ ಕ್ರಮ ತಗೊಳ್ಳಿ. ನುಗ್ಗಿನ ಗೂಂಡಗಳನ್ನು ಬಂಧನ ಮಾಡಬೇಕು. ರವಿ ಅವರ ಮೇಲೆ ಹಲ್ಲೆ ಮಾಡಕ್ ಬಂದಿರುವಂತ ಗೂಂಡಗಳನ್ನ ಬಂಧನ ಮಾಡಬೇಕು. ಈ ಸರ್ಕಾರ ಯಾರಿಗೂ ರಕ್ಷಣೆ ಕೊಡೋದಿಲ್ಲ. ಬಾಣಂತಿಯರ ಕೊಲೆ ಮಾಡಿರುವಂತ ಸರ್ಕಾರ ಇದು. ಯಾರಿಗೂ ಸಹಕಾರ ಕೊಡೋದಿಲ್ಲ, ಯಾರನ್ನು ಬಂಧನ ಮಾಡೋದಿಲ್ಲ, ಯಾರಿಗೂ ರಕ್ಷಣೆ ಕೊಡೋದಿಲ್ಲ ಸರ್ಕಾರ. ಹಾಗಾಗಿ ಸಿಟಿ ರವಿ ಅವರ ಮೇಲೆ ಆಗ್ತಿರುವಂತ ಈ ಒಂದು ವ್ಯವಸ್ಥಿತ ಷಡ್ಯಂತ್ರಕ್ಕೆ ಧಿಕ್ಕಾರವನ್ನು ಹಾಕ್ತಾ ಇದ್ದೇವೆ. ಸರ್, ನೀವೆಲ್ಲ ಯಾವ ಮಟ್ಟದಲ್ಲಿ ಹೋರಾಟ ಮಾಡ್ತೀರಾ? ಮುಂದೆ ಯೋಚನೆ ಮಾಡುತ್ತೆ ಸಂಘಟನೆ. ಇದು ಯಾಕೆ ಈ ರೀತಿಯಾಗಿ ಆಕ್ರೋಶಗಳಿಗೆ ಎಡೆ ಮಾಡಿ ಕೊಡುತ್ತೆ ಅಂತಂದ್ರೆ, ನೀವು ಪಂಚಮಸಾಲಿಗಳು ಹೋಗಿ ನುಗ್ಬೇಕಾದ್ರೆ ಲಾಠಿ ಚಾರ್ಜ್ ಅನ್ನ ಮಾಡಿ ಹೊಡೆದಾಕ್ತೀರಾ, ಅವ್ರಿಗೆ ಮುತ್ತು ಕೊಡ್ಬೇಕಾಗಿತ್ತೇನ್ರಿ ಅಂತ ಕೇಳ್ತಾರೆ. ಆದ್ರೆ ಇಲ್ಲಿ ಇಷ್ಟೆಲ್ಲ ನುಗ್ಗಿ ಮಾರ್ಷಲ್ಸ್ಗಳನ್ನ ತಳ್ಳ ಹಾಕಿ ಗೇಟ್ ಅನ್ನ ಒದೆಯುವಂತ ಕೆಲಸ ಮಾಡಿದವರಿಗೆ ಅತ್ಯಂತ ಚೆನ್ನಾಗಿ ಹೂವಿನ ಹಾಸಿಗೆ ರೀತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಇದು ನೇರವಾಗಿ ಕಂಡುಬಿಡುತ್ತೆ ಮೇಲ್ನೋಟಕ್ಕೆ ಹೇಗೆ ನಡ್ಕೊಳ್ತಾ ಇದೆ ಸರ್ಕಾರ ಅಂತೇಳಿ. ಅದನ್ನೇ ಅವರು ಕೂಡ ಹೇಳ್ತಾ ಇರೋದಲ್ಲಿ ಯಾವ ರೀತಿಯಾಗಿ ವರ್ತನೆಯನ್ನ ತೋರಿಸ್ತೀರಾ, ಯಾರನ್ನ ಹೇಗೆ ನಡೆಸ್ಕೊಳ್ತೀರಾ ನೀವು ಅನ್ನುವಂಥ ವಿಚಾರವನ್ನ.
ನೀನಾ ನಾನಾ ಫೈಟ್ಗೆ ಸಾಕ್ಷಿ ಆಯ್ತು ಇವತ್ತು ಸುವರ್ಣಸೌಧ. ಬಾರೋ ಅಂತ ಆವಾಜನ್ನ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು. ಬರ್ತೀನಿ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಈ ಕಡೆ ಸಿಟಿ ರವಿ ಅವರು ಕೂಡ ಪ್ರತಿ ಸವಾಲನ್ನ ಹಾಕಿದ್ದಾರೆ. ಮಾರ್ಷಲ್ಗಳ ಭದ್ರತೆ ಮಧ್ಯೆ ಪ್ರತಿಭಟನೆಗೆ ಸಿಟಿ ರವಿ ಅವರು ಕುಳಿತುಕೊಂಡ್ರು ಕೆಲ ಹೊತ್ತುಗಳ ಕಾಲ. ಸಿಟಿ ರವಿಗೆ ಬಿಜೆಪಿ ಶಾಸಕರು ಬೆಂಬಲವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸುವರ್ಣಸೌಧದ ಬಳಿ ಹೈಡ್ರಾಮಾವೇ ನಡೆದು ಹೋಗಿದೆ. ನಾನಾ ನೀನಾ ಫೈಟ್ಗೂ ಕೂಡ ಆ ಒಂದು ಸನ್ನಿವೇಶ ಸಾಕ್ಷಿ ಆಯ್ತು. ಬಾರೋ ಅಂತ ಈ ಕಡೆಯಿಂದ ಏನ್ ಮಾಡ್ತೀರಾ ಬನ್ನಿ, ಏನ್ ನೋಡೇ ಬಿಡೋಣ, ಹೊಡೆದು ಬಿಡ್ತೀರಾ ಅಂತ ಸಿಟಿ ರವಿ ಅವರು ಬಹಳ ಕೆಟ್ಟ ಕೆಟ್ಟ ಪದಗಳನ್ನು ಕೂಡ ಬಳಕೆ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು. ಮಾರ್ಷಲ್ಸ್ ಎಷ್ಟು ತಡಿಲಿಕ್ಕೆ ಹೋದ್ರೂ ಕೂಡ ಕೆಲವರು ಮಾರ್ಷಲ್ಗಳ ಮೇಲೆಯೇ ಎಳೆದಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಿಟಿ ರವಿ ಅವರ ಮೇಲೆ ಈ ರೀತಿಯಾಗಿ ಮಾರ್ಷಲ್ಸ್ಗಳು ಪೊಲೀಸರು ಇರೋ ಹೊತ್ತಿನಲ್ಲೇ ಹಲ್ಲೆಗೆ ಮುಂದಾಗ್ತಾ ಇರೋದ್ರಿಂದ ಸಹಜವಾಗಿ ಅವ್ರಿಗೆ ಭದ್ರತೆ ಕೊಡಿ ಅಂತ ಕೋರಲಾಗಿದೆ. ಈಗ ಭದ್ರತೆ ಅಫ್ಕೋರ್ಸ್ ಕೊಡಲೇಬೇಕಾಗತ್ತೆ. ಈ ರೀತಿಯಾಗಿ ಬೆದರಿಸುವ ಧಾಟಿಯಲ್ಲಿ ಮಾತನಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಈಗ ಅವರ ವರ್ತನೆಯ ವಿರುದ್ಧ ಪೊಲೀಸರು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಒಂದು ಕಡೆಯಲ್ಲಿ ನೋಡಬೇಕು. ಮಗದೊಂದು ಕಡೆಯಲ್ಲಿ ಸಿಟಿ ರವಿ ಅವರ ದೂರನ್ನು ಯಾವ ರೀತಿಯಾಗಿ ಸಭಾಪತಿಗಳು ಸ್ವೀಕಾರ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆಕ್ಷನ್ ತೆಗೆದುಕೊಳ್ತಾರೆ ಅಂತ. ಈಗ ಅವರಿಗೆ ಭದ್ರತೆ ಕೊಡಬೇಕು ಅಂತ ಕೂಡ ಕೋರಲಾಗಿದೆ. ಬಿಜೆಪಿ ನಾಯಕರು ದೂರನ್ನು ಕೊಟ್ಟಿದ್ದಾರೆ ಸಭಾಪತಿಗಳಿಗೆ. ಒಂದು ರೀತಿ ಸುವರ್ಣಸೌಧದ ಮೊದಲ ಮಹಡಿ ರಣಾಂಗಣವಾಗೋಯಿತು. ಯಾವ ರೀತಿಯಾದಂತಹ ಸನ್ನಿವೇಶ ಸೃಷ್ಟಿಯಾಗಿತ್ತು ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಗೇಟ್ನ ಕ್ಲೋಸ್ ಮಾಡಿ ಸಿಟಿ ರವಿ ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ ಮಾರ್ಷಲ್ಸ್ಗಳು. ಇಲ್ಲದಿದ್ರೆ ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಆಗಿದೆ, ಹಲ್ಲೆಯೇ ನಡೆದು ಹೋಗಬಹುದಾದ ಸಾಧ್ಯತೆಯೂ ಕೂಡ ಇತ್ತು. ಆ ಪರಿಪ್ರಮಾಣದಲ್ಲಿ ಅವರ ಆಕ್ರೋಶ ಅಲ್ಲಿ ವ್ಯಕ್ತವಾಗ್ತಾ ಇತ್ತು. ಹೊರಗೆ ಬಾರೋ ಅಂತ ಕೂಗಾಟವನ್ನು ನಡೆಸಿದ್ದಾರೆ. ನಮ್ಮ ಅಕ್ಕನಿಗೆ